अवधूत चिंतन श्री गुरुदेव दत्त दिगंबराय विद्महे अत्रिपुत्राय धीमहि तन्नो दत्त प्रचोदयात. ಸ್ವಾಮಿ ಮಹಾರಾಜ್ ಕಿ ಜಯ. ಎಲ್ಲ ಸ್ವಾಮಿ ಸಮರ್ಥರು ಮತ್ತು ದತ್ತಾತ್ರೇಯ ಭಕ್ತಾದಿಗಳಿಗೆ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಸುಮಾರು ದಿನ ಆಯ್ತು ಎಕ್ಸ್ಪೀರಿಯನ್ಸ್ ವಿಡಿಯೋನ ಬಿಟ್ಟಿಲ್ಲ. ಸೊ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಕಥಾಹಂದರ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಅದ್ಭುತ ಘಟನೆ ಇದು. ಇವರು ಕರ್ನಾಟಕದವರೇ ಆಗಿರ್ತಾರೆ. ಇವರನ್ನ ಕೊಲ್ಲಾಪುರಗೆ ಮದುವೆ ಮಾಡಿ, ಸೊ ಕರ್ನಾಟಕದವರೇ ಆಗಿರೋದ್ರಿಂದ ಈಗ ಕೊಲ್ಲಾಪುರಕ್ಕೆ ಹೋಗಿ ಮದುವೆ ಆಗಿ ಸೆಟ್ಲ್ ಆಗಿ ಸುಮಾರು ದಿನಗಳ ನಂತರ ಮರಾಠಿಯನ್ನ ಮಾತಾಡಕ್ಕೆ ಕಲ್ತಿರ್ತಾರೆ. ಸೊ ಇವ್ರಿಗೆ ಅಂದ್ರೆ ಇವರ ಒಂದು ಫಸ್ಟ್ ಇವರು ಹೆಸರು ಹೇಳ್ಬಿಡ್ತೀನಿ ನಾನು. ಹೆಸರು ಹೇಳಕ್ ಆಗಿಲ್ಲ. ಸಂಗೀತ ಅಂತ ಇವರ ಹೆಸರು, ಸಂಗೀತ ಪಾಟಣ್ಕರ್ ಅಂತ ಇವರ ಒಂದು ಹೆಸರು. ಕೊಲ್ಲಾಪುರದಲ್ಲಿ ಮದುವೆ ಮಾಡಿಕೊಂಡು ಚೆನ್ನಾಗಿ ನಡೀತಾ ಇರುತ್ತೆ ಜೀವನ. ಚೆನ್ನಾಗಿ ನಡೀತಾ ಇರೋದು. ಸೊ ಇವರ ಒಂದು ಏಳಿಗೆ ಆಗ್ಲಿ, ಒಂದು ದುಡ್ಡಿನ ವ್ಯವಹಾರ ಆಗ್ಲಿ ನೋಡಿದ ತಕ್ಷಣ ಎಲ್ರಿಗೂ ಒಂಥರ ಹೊಟ್ಟೆ ಕಿಚ್ಚೆ. ಸೊ ದುಶ್ಮನ್ ಕಹಾ ಎಂದಂಗೆ ಬಗಲ್ ಮೇ ಎಂದಂಗೆ ಹಂಗಿರುತ್ತೆ ಜೀವನ. ಈಗ ರಿಲೇಷನ್ ಅಲ್ಲಿ ಒಬ್ರು ಕೆಟ್ಟವರು ಇರ್ತಾರೆ, ಒಬ್ರು ಒಳ್ಳೆಯವರು ಇರ್ತಾರೆ. ನೋಡಪ್ಪ ಇವರು ನನಗಿಂತ ಮುಂದೆ ಬಂದು ಎಷ್ಟು ಬೇಗ ಡೆವಲಪ್ಮೆಂಟ್ ಆಗ್ತಾ ಇದಾರೆ ಅನ್ನೋ ಹೊಟ್ಟೆ ಕಿಚ್ಚು ಇರ್ತಕ್ಕಂಥ ಪ್ರಪಂಚದಲ್ಲಿ ಸುಮಾರು ಜನ ಇದ್ದಾರೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಒಂದ್ ದಿವಸ ಅಂದ್ರೆ ಸ್ವಾಮಿ ಸಮರ್ಥರ ಬಗ್ಗೆ ಇವ್ರಿಗೆ ಯಾರೋ ಒಬ್ರು ಹೇಳಿರ್ತಾರೆ, ಈ ತರ ಹಿಂಗೆ ಸ್ವಾಮಿ ಸಮರ್ಥರು ಅಂತ ಒಬ್ಬ ಮಹಾನ್ ಗುರುಗಳಿದ್ದಾರೆ, ಅಕ್ಕಲ್ಕೋಟೆಯ ರಹವಾಸಿ ಆಗಿರ್ತಾರೆ ಅವರು ಅಂತ ಹೇಳಿರ್ತಾರೆ. ಸೊ ಜಸ್ಟ್ ಅದನ್ನ ಕಿವಿಯಿಂದ ಕೇಳಿ ಬಿಟ್ಟಿರ್ತಾರೆ. ಸೊ ಈ ಮದುವೆ ಆಗಿ 1 ವರ್ಷ 2 ವರ್ಷ ಅದ್ಭುತವಾಗಿರ್ತಕ್ಕಂಥ ಜೀವನ ಇರುತ್ತೆ ಸಂಗೀತ ಅವ್ರದ್ದು. ಸಂಗೀತ ಅವರಿಗೆ ಒಂದು ಮುದ್ದಾದ ಗಂಡು ಮಗು ಕೂಡ ಇರುತ್ತೆ. ಸೊ ಇವ್ರಿಗೂ ಸ್ವಾಮಿ ಸಮರ್ಥರಿಗೂ ಯಾವುದೇ ತರಹದ ಗೊತ್ತೇ ಇರಲ್ಲ ಸ್ವಾಮಿ ಸಮರ್ಥರ ಬಗ್ಗೆ ಏನು ಎತ್ತ ಅಂತ ಹೇಳಿ. 2 ವರ್ಷ ತದನಂತರ ಬಿಸ್ನೆಸ್ ಅಲ್ಲಿ ಕೆಳಭಾಗದಲ್ಲಿ ಇವರು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರ ಯಜಮಾನ್ರು ಅಂದ್ರೆ ಸ್ಲೋಲಿ ಕಷ್ಟವನ್ನ ಅನುಭವಿಸ್ತಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗುವಂತ ಪರಿಸ್ಥಿತಿ ಬಂದ್ ನಿಲ್ಲುತ್ತೆ. ಸೊ ಏನಾಗುತ್ತಪ್ಪ, ಆಮೇಲೆ ಏನಾಗಕ್ ಸ್ಟಾರ್ಟ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಕಡಿಮೆ ಆಗ್ತಾ ಇರೋದು ಒಂದು ಕಡೆ, ಮನೆಯಲ್ಲಿ ಇರ್ತಕ್ಕಂಥ ಈಗ ದುಡ್ಡು ತಂದು ಇಟ್ಟಿರ್ತೀವಿ ನಾವು. ದುಡ್ಡು ತಂದು ಇಟ್ಟ ತಕ್ಷಣ ಆ ದುಡ್ಡು ಯಾವ ತರ ಖರ್ಚಾಗತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ಒಂದು ಮರಾಠಿಯಲ್ಲಿ ಒಂದು ಮಾತು ಹೇಳ್ತಾರೆ, ಭರ್ಬುಸ್ ಅಂತಾರೆ. ಅಂದ್ರೆ ತಂದಿಟ್ಟಿರೋದು ಅದೇ ತರ ಕೆಳಭಾಗಕ್ಕೆ ಬಂದ್ಬಿಡೋದು. ಆಮೇಲೆ 1 ಮೂಟೆ ಅಕ್ಕಿ ತಂದಿಟ್ಟ ತಕ್ಷಣ ಅದು ಯಾವ ತರ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಆ ತರ ತಿಂಗಳದ ಇಕ್ವಾಲೈಸೇಷನ್ ನೋಡಿದಾಗ, ಅಂದ್ರೆ ಅನ್ಕೊಳ್ಳಿ, 1 ತಿಂಗಳು 1 ಮೂಟೆ ಅಕ್ಕಿ ತಂದಿಟ್ರೆ ನಾವು 1 ತಿಂಗಳು ಬರ್ತಾ ಇರುತ್ತೆ, ಅಂತದ್ದು 20 ದಿವಸ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ಎಲ್ಲೋಗುತ್ತೆ, ಬೇಳೆ ಹೋಗುತ್ತೆ, ಎಲ್ಲೋಗುತ್ತೆ ಅದು ಗೊತ್ತೇ ಆಗಲ್ಲ ವಾಸ್ತವ. ಬಟ್ ಏನಂದ್ರೆ ಎಲ್ಲೋ ಇವರ ಒಂದು ಡೆವಲಪ್ಮೆಂಟ್ ಹಾದಿ ಕುಗ್ತಾ ಬರುತ್ತೆ. ಏನ್ ಮಾಡೋದಪ್ಪ ಇದು, ಪ್ರತಿ ದಿವಸ ದಿನೇ ಈ ತರ ಹಾಕೊಂಡು ಹೋದ್ರೆ ನಮ್ ಜೀವನ ಹೆಂಗೆ ಏನು ಎತ್ತ ಅಂತ ಹೇಳಿ ಒಂದ್ ದಿವಸ ಇವ್ರು ಏನ್ ಮಾಡ್ತಾರೆ, ಮೊಬೈಲ್, ಈಗ ಸಾಮಾನ್ಯವಾಗಿ ಎಲ್ರು ಮೊಬೈಲ್ ನೋಡುವಂತ ಒಂದು ಹ್ಯಾಬಿಟ್. ಸೊ ಅದರಲ್ಲಿ ಏನಾಗೋಗ್ಬಿಡುತ್ತೆ, ಸ್ವಾಮಿ ಸಮರ್ಥ ತಾರಕ ಮಂತ್ರ ಅಂತ ಅದರಲ್ಲಿ ಬರುತ್ತೆ. ಇವರಿಗೆ ಅದನ್ನ ನೋಡ್ತಾರೆ, ಅಂದ್ರೆ ಮರಾಠಿಯಲ್ಲಿ ಇರುತ್ತೆ, ಶ್ರೀ ಸ್ವಾಮಿ ಸಮರ್ಥ ಅಂತ ಇರುತ್ತೆ. ಇವ್ರಿಗೇನೋ ಒಂದು ಥಾಟ್ಸ್, ಆವಾಗ ಯಾರೋ ಸ್ವಾಮಿ ಸಮರ್ಥರ ಬಗ್ಗೆ ಹೇಳಿರ್ತಾರೆ ಅಂತಂದಾಗ ಏನಾಗೋಗುತ್ತೆ, ಈ ಕತೆ ನಡೆದು ಸುಮಾರು ಒಂದು 7-8 ತಿಂಗಳು ಆಗಿದೆ. ಇವ್ರಿಗೆ ಅಷ್ಟೊಂದು ಫಾಸ್ಟ್ ಆಗಿ ಮರಾಠಿ ಇವ್ರಿಗೆ ಬರ್ತಿರಲ್ಲ. ಸೊ ಸ್ವಾಮಿ ಸಮರ್ಥರು ಅಂತ ಹೊಡೆದಾಗ, ಸ್ವಾಮಿ ಸಮರ್ಥರು ಅಂತ ಟೈಪ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ, ಸ್ವಾಮಿ ಸಮರ್ಥರು ಇನ್ ಕನ್ನಡ ಅಂತ ಹೊಡೆದಾಗ ನಂದು ಒಂದು ಚಾನೆಲ್ ಅವ್ರಿಗೆ ಗೊತ್ತಾಗತ್ತೆ. ಸೊ ಅದನ್ನ ಕೇಳಿಸ್ಕೊಂತಾರೆ. ಕೇಳಿಸ್ಕೊಂಡು ಸುಮಾರು ವಿಡಿಯೋಗಳು ಕೇಳಿಸ್ಕೊಂಡು ಏನೋ ಮಾಡಿ ಒಂದ್ಸಾರಿ ನನಗೆ ಫೋನ್ ಮಾಡ್ತಾರೆ. ಇಲ್ಲ ಸಂತೋಷಣ್ಣ, ಸೊ ಈ ತರ ಇದೆ ಸಮಸ್ಯೆ ನಮಗೆ, ನಾವು ಕರ್ನಾಟಕದವರೇ, ದಾವಣಗೆರೆಯಲ್ಲಿ ಇರ್ತಾ ಇದ್ದೆ ನಾನು, ನನಗೆ ಮದುವೆ ಮಾಡಿಕೊಟ್ಟು ಕೊಲ್ಲಾಪುರಕ್ಕೆ ಮದುವೆ ಮಾಡಿಕೊಟ್ಟಿದ್ದಾರೆ, ಸೊ ಈ ತರ ಸಮಸ್ಯೆ ಆಗೋಗ್ಬಿಟ್ಟಿದೆ. ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ, ನಾನು ಹೇಳ್ತೀನಿ ಅವ್ರಿಗೆ, ನೀವು ಇಷ್ಟೊತ್ತಿಗೆ ನಂಗೊಂದು ಬೆಳಿಗ್ಗೆ ಫೋನ್ ಮಾಡಿ ನೋಡಿ ಅಂತ. ಬಟ್ ನಾನು ಕೂಡ ಅವರಿಗೆ ಮಹಾರಾಜರ ಕೃಪಾಶೀರ್ವಾದದಿಂದ ಸಮಥಿಂಗ್ ಕೆಲವೊಂದಿಷ್ಟು ಏನು ಹೇಳಲ್ಲ ಅವ್ರಿಗೆ. ಫಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳ್ತೀನಿ ಅಂತಂದ್ರೆ, ಒಂಚೂರು ತಾರಕ ಮಂತ್ರದ ನೀರನ್ನ ನೀವು ನಿಮ್ಮ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ಅಂತ ಹೇಳ್ತೀವಿ. ಆಮೇಲೆ
ಅಖಂಡ ನಾಮಸ್ಮರಣ, ಸ್ವಾಮಿ ಸಮರ್ಥರ ಅಖಂಡ ನಾಮಸ್ಮರಣ ಇವೆರಡೇ ಹೇಳಿರ್ತೀನಿ. ಸೊ ತದನಂತರ ಏನಾಗೋಗುತ್ತೆ, ಅದು ಇದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್ ಅಂದ್ರೆ ವ್ಯಾಪಾರ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ತದನಂತರ ಏನಾಗುತ್ತೆ, ಒಂದ್ ದಿವಸ ನನಗೆ ಫೋನ್ ಮಾಡ್ತಾರೆ, ಇಲ್ಲ ಸಂತೋಷ್ ಅಣ್ಣ ಈ ತರ ಆಗ್ತಾ ಇದೆ. ನಾನು ಅವ್ರಿಗೆ ಹೇಳ್ತೀನಿ, ಇಲ್ಲ ನೀವು ಒಂದು ಕೆಲಸ ಮಾಡಿ, ಸ್ವಲ್ಪ ಆ, ಒಂದು ಒಂದು 11 ದಿನದ ಒಂದು ಹೋಮ, ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ 11 ದಿನದ ಹೋಮವನ್ನ ನೀವು ಹಾಕ್ಸಿ, ಮತ್ತೆ ಆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಫೋಟೋನ ನಂಗೆ ಕಳಿಸ್ಕೊಡಿ. ಸೊ ಎಲ್ಲವನ್ನ ನನ್ನ ಒಂದು ಆ, ಯಥಾಶಕ್ತಿ ನನ್ನ ಮೈಂಡ್ ಸೆಟ್ ಹೆಂಗಿರುತ್ತೋ ಆ ಪ್ರಕಾರ ಅವರಿಗೆ ಇಲ್ಲಿ ನಾನು ಹೋಮ ಸ್ಟಾರ್ಟ್ ಮಾಡಿ 3 ದಿವಸಕ್ಕೆ ಅವ್ರ ಮನೆಯಲ್ಲಿ ಅವರ ಯಜಮಾನರು ಅವ್ರಿಗೆ ಭಯಂಕರವಾಗಿರ್ತಕ್ಕಂಥ ಏಟಾಗಿ ಬ್ಲಡ್ ಬೀಳುತ್ತೆ ಮನೆಯಲ್ಲೆಲ್ಲ. ಸೊ ಅದು ವಾಪಸ್ ನನಗೆ ಫೋನ್ ಮಾಡ್ತಾರೆ ಅವರು, ಸಂಗೀತ ಅವರು, ಇಲ್ಲ ಸಂತೋಷ್ ಅಣ್ಣ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಮಾಡೋದು, ಹೋಮ ನಿಲ್ಲಿಸ್ಬಿಡಿ ನೀವು ಅಂತ. ನಾನು ಅಂತೀನಿ, ಇಲ್ಲ ಇಲ್ಲ ನೀವೇನು ಚಿಂತೆ ಮಾಡಬೇಡಿ, ತಲೆನೇ ಕೆಡ್ಸ್ಕೋಬೇಡಿ. ಸೊ ನೀವು ಪ್ರತಿ ದಿವಸ ಇದನ್ನ ಸೇವೆಯನ್ನ ಮುಂದುವರಿಸಿ. ಈಗ ಸದ್ಯ ನಿಮ್ಮ ಯಜಮಾನರಿಗೆ ನೀವು ತಾರಕ ತೀರ್ಥದ ನೀರನ್ನ ಕುಡಿಸಿ ಅಂತ ಹೇಳಿ ತಾರಕ ಮಂತ್ರದ ನೀರು ಕೊಡ್ತೀವಿ. ಸೊ ತದನಂತರ 11 ದಿವಸದಲ್ಲಿ 7 ಡೇಸ್ ಬಂದಾಗ ಆ ಪ್ರಾಬ್ಲಮ್ಗಳು ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. 11 ದಿವಸದ ಹೋಮಾನು ಆಗುತ್ತೆ. ಆಮೇಲೆ ಇವ್ರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಪಾರಾಯಣ ಮತ್ತೆ ತಾರಕ ಮಂತ್ರದ ತೀರ್ಥ ಇದನ್ನೆಲ್ಲವನ್ನ ನೀವು ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಅದನ್ನ ನಾನು ಹೇಳಿರೋ ಸೇವೆ ಎಲ್ಲವನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ಮೇಲೆ ಸೊ ಒಂದೊಂದೇ ಕ್ರಮೇಣವಾಗಿ ಡೆವಲಪ್ಮೆಂಟ್ ಆಗ್ತಾರೆ. ಬಟ್ ಇವತ್ತು ಅವರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಸಿ ಅವತ್ತು ಎಲ್ಲೋ ಅವರನ್ನ ಸ್ವಾಮಿ ಮಹಾರಾಜರು ಅವ್ರ ಹಣೆ ಬರದಲ್ಲಿ ಇದ್ರು ಅಥವಾ ಏನು ಅಂತ ಗೊತ್ತಿಲ್ಲ, ಜಸ್ಟ್ ಒಂದು ಮೆಸೇಜ್ ಪಾಸ್ ಆಗಿತ್ತು. ಬಟ್ ಅದನ್ನ ಅವರು ನನಗೆ ಫೋನ್ ಮಾಡಿ ಕೇಳ್ಕೊಂಡು ಸ್ವಾಮಿ ಸಮರ್ಥರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಅನ್ನ ತಿಳ್ಕೊಂಡು ಆ ಸೇವೆಯನ್ನ ತುಂಬಾ ಚೆನ್ನಾಗಿ, ತುಂಬಾ ಅಚ್ಚುಕಟ್ಟಾಗಿ, ಅಂತ ಕಷ್ಟದಲ್ಲೂ ಕೂಡ ಅವರು ಆ ಸೇವೆಯನ್ನ ಮಾಡಿದ್ರು. ಮತ್ತೆ ಇವತ್ತು ಕೂಡ ಸೊ 6 ತಿಂಗಳಾದ ನಂತರ ಮೊನ್ನೆ ನಾವು ಏನು ಅನ್ನದಾನ ಒಂದು ಸೇವೆಯನ್ನ ಪ್ರಾರಂಭ ಮಾಡಿದೀವೋ, ಆ ಅನ್ನದಾನದ ಸೇವೆಗೆ 1 ದಿನದ ಸೇವೆಯನ್ನ ನಾನು ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಸ್ವಾಮಿ ಸಮರ್ಥರು, ದತ್ತ ಮಹಾರಾಜರು ಒಳ್ಳೇದ್ ಮಾಡ್ಲಿ. ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಇವತ್ತಿನಿಂದ ಸೊ ಪ್ರತಿ ದಿವಸ ಈ ಹೋಮದ ವಿಡಿಯೋನ ನಾನು ಬಿಡ್ತಾ ಇದ್ದೀನಿ. ಯಾರಿಗೇ ನೋವಿದ್ರು ಕೂಡ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ವಿಡಿಯೋನ ಅದನ್ನ ನೀವು ಹೇಳ್ಕೊಂಡು ಅವತ್ತಿನ ದಿನ ನೀವು ಪ್ರಾರಂಭ ಮಾಡಿದ್ರೆ ಖಂಡಿತವಾಗಿಯೂ ಮಾಡಿ ನೋಡಿ. ಒಂದು 11 ದಿವಸ ನೀವು ಮಾಡಿ ನೋಡಿ, ನಿಮಗೆ ಎಷ್ಟು ಡೆವಲಪ್ಮೆಂಟ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ದಿಗಂಬರಾಯ ವಿದ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್.